ಏನ್ ಮಾಡ್ತಾ ಇದ್ದೀರಾ? ತಿಂಡಿ ಮಾಡ್ತಿದ್ದೆ ಐಶು, ಏನಾದ್ರೂ ಬೇಕಿತ್ತಾ? ಅಯ್ಯೋ, ನನಗದ್ ಕಾಣಿಸ್ತೈತೆ. ಏನ್ ತಿಂಡಿ ಮಾಡ್ತಿದ್ದೀರಾ ಅಂತ. ಇವಾಗ ತರಕಾರಿ ಹೆಚ್ಕೋತಾ ಇದ್ದೀನಿ. ಚಪಾತಿ ಮಾಡ್ಲಾ ಪೂರಿ ಮಾಡ್ಲಾ ನೀನೇ ಹೇಳು. ನೀನ್ ಏನ್ ನೋಡಿದ್ರು ಸೂಪರ್ ಆಗೇ ಇರ್ತೈತೆ. ಆದ್ರೆ ಅತ್ತೆವಾ, ಇವತ್ತು ನೀವು ಏನು ಮಾಡೋದ್ ಬೇಡ, ನಾನ್ ಮಾಡ್ತೀನಿ. ನೀವು ನನ್ಗೆ ಹೇಳ್ಕೊಡಿ. ನೀನ್ ಮಾಡ್ತೀಯಾ? ಬೇಡ ಬೇಡ, ನಾನಿದ್ದೀನಲ್ಲ, ನಾನು ಮಾಡ್ತೀನಿ. ನಿನ್ಗೆ ಯಾಕೆ ಸುಮ್ಮನೆ ತೊಂದರೆ? ಅಯ್ಯೋ ಅತ್ತವಾ, ಏನ್ ಹಿಂಗೆ ಹೇಳ್ಬಿಟ್ರಿ ನೀವು? ನಾನ್ ನಿಮ್ ಮನೆ ಸೊಸೆ ತಾನೇ. ಲೆಕ್ಕದಲ್ಲಿ ನಾನೇ ನಿಮ್ಗಳಿಗೆ ಮಾಡ್ಬಿಟ್ಟು ಬಡಿಸ್ಬೇಕು. ಅದೇವಾ, ನೀವಾಗಿರೋದಕ್ಕೆ ನನ್ನ ಹಿಂಗ್ ಬಿಟ್ಟಿದ್ದೀರಾ. ನಮ್ಮ ಅವ್ವನ್ ನೋಡಿ ಸೊಸೆರ್ನ ಹೆಂಗ್ ಅದ್ಬಸ್ತಲ್ಲಿ ಇಟ್ಕೊಬೇಕು ಅಂತ ನಮ್ಮ ಅವ್ವನ್ ನೋಡಿ ಕಲ್ತ್ಕೊಳ್ಳಿ ನೀವು. ಅಂದ್ರೇನು? ನಾನಿವಾಗ ನಿನ್ ಮೇಲೆ ಅತ್ತೆಗಿರಿ ತೋರಿಸ್ಬೇಕು ಅಂತನಾ? ಅಯ್ಯೋ ಬೇಡಪ್ಪ, ನಂಗೆ ಸೊಸೆಗಿರಿ ಮಾತ್ರ ಹೇಳ್ಕೊಡಿ ಸಾಕು. ಅದೇವಾ, ಇವಾಗ ತಿಂಡಿ ಹೆಂಗ್ ಮಾಡೋದು ಅಂತ ನೀವ್ ಹೇಳ್ಕೊಡಿ. ನೀವ್ ಹೆಂಗ್ ಹೇಳ್ಕೊಡ್ತೀರೋ ನಾನು ಹಂಗೆ ಮಾಡ್ತೀನಿ. ಇವತ್ತು ಮನೆಯವರೆಲ್ಲ ನನ್ ಕೈ ರುಚಿನಿ ನೋಡ್ಲಿ ಬಸಿ. ಬೇಡ ಐಶು, ನಿಧಾನವಾಗಿ ಕಲಿವಂತೆ ಬಿಡು. ಇಲ್ಲ ಅತ್ತೇವಾ, ಗಂಡನ್ ಮನ್ಸಿನ ದಾರಿ ನಾಲ್ಗೆಗೋಗಿ ಒಟ್ಟಿಗೋಗಿ ಆಲ್ಟಿಗೆ ಬರ್ತದಂತೆ. ನಾನು ಅಡ್ಗೆ ಕಲ್ತ್ಕೊಂಡು ಮಾಡ್ಬಿಟ್ಟು ಬಡ್ಸಿದ್ರೆ ನನ್ ಗಂಡನು ವಸಿ ನನ್ನನ್ನು ತಿರುತಿ ಮಾಡ್ತಾನ ಅಂತ. ನೀವೇ ನೋಡಿ, ನನ್ ಬೆಳ್ಳುಳ್ಳಿನೂ ನನ್ನ ಹಿಂದಕ್ಕೆ ತಿರ್ಗದ್ ಬೇಡ್ವಾ? ತಿರುಗ್ಬೇಕು. ಇವಾಗ ನಾನು ಏನ್ ಮಾಡ್ಲಿ ಹೇಳು? ನನ್ಗೆ ಅಡ್ಗೆ ಮಾಡೋದನ್ನ ಹೇಳ್ಕೊಡಿ. ಇವತ್ತಿನ ತಿಂಡಿ ನಾನೇ ಮಾಡ್ತೀನಿ. ಸರಿ, ಹಾಗಾದ್ರೆ ಇವತ್ತು ಚಪಾತಿ ಮಾಡೋಣ. ಚಪಾತಿಗೆ ಕಾಳು ಪಲ್ಯ ಮಾಡೋಣ, ಸರಿನಾ? ಚಪಾತಿನ ಮೊದಲು ನಾದ್ಕೋಬೇಕು. ಹಿಟ್ಟಲ್ಲಿದೆ ತಗೋ. ನೀನು ಹೇಳ್ದಂಗೆ ಆ ಟೈಮ್ ಬಂದಾಗ ಎಲ್ಲ ಸರಿ ಹೋಯ್ತದೆ. ಆದರೆ ಗೌರವ, ನಿನ್ ತವ ಆಗಲೇ ಒಳ್ಳೆ ಟೈಮ್ ಆದೆ. ಪ್ರೀತಿಸೋ ಗಂಡ ಅವನೇ. ನನ್ನಂತವಳಿಗೋಸ್ಕರ ಅದನ್ನೆಲ್ಲ ಪಣಕ್ಕೆ ಇಡ್ಬೇಡವ. ಅಲ್ಲ, ನೀನು ನನ್ನ ಜೀವನ ಸರಿ ಮಾಡೋಕ್ಕೋಗಿ ಎಲ್ಲಿ ನಿನ್ನ ಜೀವನ ಹಾಳು ಮಾಡ್ಕೊಂಡ್ಬಿಡ್ತೀಯ ಅಂತ ಭಯ. ನಿಮಗೆ ನನ್ನ ಪರಿಸ್ಥಿತಿ ಗೊತ್ತಾಗಕ್ಕಿಲ್ಲ. ನಾನು ಕೆಲವೊಂದ್ಸಲ ಅಡ್ಕತ್ರಿಗೆ ಸಿಗಾಕೊಂಡ್ಬಿಡ್ತೀನಿ. ಒಂದು ಕಡೆ ನೀವು, ಇನ್ನೊಂದು ಕಡೆ ನಮ್ಮ ಮನೆಯವರು. ಅದಕ್ಕೆ ನೀನು ಕೈ ಮುಗಿತೀನಿ. ನೀನು ಹೊಸಿ ಸಂಕನ್ ಬಗ್ಗೆ ಯೋಚನೆ ಮಾಡು. ಅವನಿಗೆ ಹೇಳ್ದಂಗೆ ನೀನು ಈಟೆಲ್ಲ ಮಾಡ್ತಿದ್ಯಾ ಅಂತ ಗೊತ್ತಾದರೆ ಅವನು ಸುಮ್ಮನೆ ಇರೋಕ್ಕಿಲ್ಲ. ನೀನು ಆತ್ಮಸಾಕ್ಷಿ ಅಂತ ಹೋಗಿ ಎಲ್ಲಿ ಅಗ್ನಿ ಸಾಕ್ಷಿಯಾಗಿ ಮದುವೆ ಆಗಿರೋ ನಿನ್ನ ಗಂಡನ ಜೊತೆ ಸಂಬಂಧ ಹಾಳು ಮಾಡ್ಕೊಂಡ್ಬಿಡ್ತೀಯ ಅಂತ ಭಯ. ಇವತ್ತಿಗೆ ನನ್ನ ಈ ಪರಿಸ್ಥಿತಿಗೆ ಕಾರಣ ನನ್ನ ಗಂಡನ ಜೊತೆ ಸಂಬಂಧ ಸರಿ ಇರಲಿಲ್ಲ ಅನ್ನೋದು. ಎಲ್ಲಿ ನಿನ್ನ ಜೀವನನೂ ಅಂತ ಭಯ ಆಗ್ತದೆ ಗೌರವ ನನಗೆ. ಅವ್ರಿಗೆ ಗೊತ್ತಾಗಲ್ಲ ಅಕ್ಕ. ಅಕಸ್ಮಾತ್ ಅವ್ರಿಗೆ ಗೊತ್ತಾದರೂ ಅವರು ಅನ್ಯಾಯದ ವಿರುದ್ಧ ನಿಂತೇ ನಿಲ್ತಾರೆ. ಆ ನಂಬಿಕೆ ನನಗಿದೆ. ನೀವು ಧೈರ್ಯವಾಗಿರಿ. ಲೋ ಬೀರೇಶ, ಇನ್ನೂ ಅತ್ತಾಗಕ್ಲಾ?
ಅಕ್ಕ ನಂಗೆ ಗೊತ್ತಿತ್ತು ನೀವು ಒಳಗಡೆನೇ ಇದ್ದೀರಾ ಅಂತ. ನನ್ನ ಆಯಿತು ಅಂದರೆ ಸುಮ್ಕೆ ಇಲ್ಲೇ ಅವಳು ನಿನ್ನಮ್ಮಿ ಇಲ್ಲೇ ಅವಳು ನಿನ್ನಮ್ಮಿ ಅಂತ ಬಡ್ದು ಕರ್ಕೊಂಬಂತು. ಶಂಕರ ಅವರೇ ನೀವೇನಿಲ್ಲಿ? ಅಯ್ಯೋ ನೀವೇ ನೋಡ್ಲಿಲ್ವಾ, ನಮ್ಮವ್ವ ಬೊಂಬಡಿ ಬಡ್ಕೊತಾ ಇದ್ಲು ಮನೆ ಮುಂದೆ ಎಲ್ಲ ಕ್ಲೀನ್ ಮಾಡಿಸ್ಲಾ ಅಂತ. ಅದಕ್ಕೆ ಬಂದರೆ ರಘು ನೀವು ಇಲ್ಲಿ ಇದ್ದೀರಾ ಅಂದ, ನಿಮ್ಮನ್ನು ಹುಡ್ಕೊಂಬಂದೆ. ನಂದಿರ್ಲಿ ನೀವೇನು ಹೇಳಿ ಇಲ್ಲಿ ಇಷ್ಟು ಬೆಳಿಗ್ಗೆ ಇಲ್ಲೇನು ಸಮಾಚಾರ? ಅದು ನಾನು ಶಿವರುದ್ರಪ್ಪ ಅವ್ರ ಸೊಸೆ, ನನಗೂ ಜವಾಬ್ದಾರಿ ಅಂತೆಲ್ಲ ಇರಲ್ವಾ, ಅಪ್ಪ ಅದಕ್ಕೆ ಬಂದೆ. ಮನೆ ಒಳಗೆ ಹೊರಗೆ ಎಲ್ಲ ಕಡೆ ನಾನು ನೋಡ್ಕೋಬೇಕಲ್ವಾ. ಅತ್ತೆ ಒಬ್ರು ನೋಡ್ಕೊಳಕ್ಕಾಗುತ್ತಾ? ಅಮ್ಮಿಯವರೇ ಈ ಮಾತ ನೀವೇ ಹೇಳ್ತಾ ಇರೋದು. ನೀವು ಸಾನೇ ಚೇಂಜಿಂಗ್ ಪರ್ಸನ್ ಬಿಡಿ, ಎಲ್ಲರೂ ಚೆನ್ನಾಗಿ ನೋಡ್ಕೊತೀರಾ. ಹೌದು, ಇಲ್ಲೇನು ಕೆಲಸ ಇತ್ತು ನಿಮಗೆ? ಅದು ಮರದ ಹಳೆ ಶಾವ್ಗೆ ಹುಳ್ಳು ಇಲ್ಲಿದೆ ಅಂತ ಅತ್ತೆ ಹೇಳಿದ್ರು. ಅದಕ್ಕೆ ಸ್ವಲ್ಪ ಶಾವ್ಗೆ ಈ ಚಕ್ಲಿ ಎಲ್ಲ ಮಾಡಕ್ ಬೇಕಾಗಿತ್ತು. ಅದಕ್ಕೆ ನಾನೇ ಖುದ್ದಾಗಿ ಹುಡ್ಕೊಂಡು ಹೋಗೋಣ ಅಂತ ಬಂದೆ. ಅಯ್ಯೋ ಇಲ್ಲಿ ಬಂದು ನೋಡ್ತೀನಿ ಎಷ್ಟು ಗಲೀಜಾಗಿತ್ತು ಗೊತ್ತಾ. ಹಬ್ಬಕ್ಕೆ ಕ್ಲೀನ್ ಮಾಡೋಣ ಅನ್ನಿಸ್ತು, ಅದಕ್ಕೆ ನೋಡ್ತಾ ನಿಂತಿದ್ದೆ. ಹಂಗೆಲ್ಲ ನೀವು ಕ್ಲೀನ್ ಮಾಡಿಬಿಟ್ಟಿರಾ, ಮತ್ತೆ ಧೂಳಿಗೆ ಜ್ವರ ಬಂದ್ಬಿಡ್ತಾರೆ. ಯಾರು ಹೆಣ್ಣಾಳಿಗೆ ಹೇಳಿ ನಾನು ಕ್ಲೀನ್ ಮಾಡಿಸ್ತೀನಿ, ನೀವು ಬನ್ನಿ ಹೋಗುವ. ಅಯ್ಯೋ ಸುಮ್ಮನೆ ಆಳ್ಗೆಲ್ಲ ಹೇಳ್ಬೇಡಿ, ನಾನು ಗ್ರೀಷ್ಮ ಇದೀವಲ್ಲ, ನಾವಿಬ್ರು ಕ್ಲೀನ್ ಮಾಡ್ಕೋತೀವಿ. ಕ್ಲೀನ್ ಮಾಡೋಕ್ಕೆ ಅಂತ ಬಂದವರು ನನಗೊಂದು ಮಾತು ಹೇಳಿಲ್ವಲ್ಲ, ನೀವು ಒಬ್ಬರೇ ಬಂದಿದ್ದೀರಾ, ಅದು ಇಷ್ಟು ದೂರ. ನಾನು ಎಷ್ಟು ಹೇಳಿದ್ರು ನೀವು ಅರ್ಥನೇ ಮಾಡ್ಕೊಳಕ್ಕಿಲ್ವಲ್ಲ.